Hello everyone, once again welcome back to my channel. Thumbnail ಮತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರಬಹುದು ನಾನು ಯಾವ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ಸ್ ಅನ್ನು ಶೇರ್ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ನೋಡಿ, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಇದಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್, ಎಲಿಜಿಬಿಲಿಟಿ ಕ್ರೈಟೇರಿಯಾ, ಹಾಗೆ ಅಡ್ಮಿಷನ್ ಪ್ರಾಸೆಸ್ ಆ್ಯಂಡ್ ಸಿಲೆಬಸ್ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸನ್ನು ಹೇಳಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಕೊಳ್ಬೋದು. ಇವತ್ತಿನ ಈ ಸೆಷನಲ್ಲಿ ನಾನು ಫೀ ಸ್ಟ್ರಕ್ಚರ್, ಯಾವ ರೀತಿಯಾದಂಥ ಫೀ ಸ್ಟ್ರಕ್ಚರ್ ಇದೆ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇನ್ ಗೌರ್ಮೆಂಟ್ ಕಾಲೇಜ್ ಹಾಗೇನೋ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಅದ್ರ ಬಗ್ಗೆ ಡೀಟೇಲ್ಸ್ ಆದ ಇನ್ಫಾರ್ಮೇಷನ್ಸನ್ನು ಹೇಳ್ತೇನೆ. ಜೊತೆಗೆ ಕರಿಯರ್ ಆ್ಯಂಡ್ ಜಾಬ್ ಅಪಾರ್ಚುನಿಟೀಸ್, ಯಾವ ರೀತಿಯಾದಂಥ ಕರಿಯರ್ ಇದೆ, ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಜಾಬ್ ಅಪಾರ್ಚುನಿಟೀಸ್ಗಳು, ಜೊತೆಗೆ ಯಾವ ರೀತಿಯಾದಂಥ ಸ್ಯಾಲ್ರಿ ಸ್ಟ್ರಕ್ಚರ್ ಇದೆ, ಎಕ್ಸ್ಪೀರಿಯನ್ಸ್ ಎಷ್ಟು ಬೇಕಾಗುತ್ತೆ, ಇದ್ರ ಬಗ್ಗೆಯೂ ಕೂಡ ನಾನು ಡೀಟೇಲಲ್ಲಿ ಈ ಸೆಷನ್ನಲ್ಲಿ ಡಿಸ್ಕಷನ್ನ ಮಾಡಿದ್ದೇನೆ. ಹಾಗೆ ಯಾವ್ಯಾವ ಕಂಪನಿಗಳು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದವರನ್ನು ರಿಕ್ರೂಟ್ ಮಾಡ್ಕೊಳ್ಳುತ್ತೆ, ದೋಸ್ ಕಂಪನೀಸ್ ಹೂ ಆರ್ ರಿಕ್ರೂಟಿಂಗ್ ಫಾರ್ ದ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಯಾವ್ಯಾವ ಕಂಪ್ನಿಗಳು ಅವುಗಳ ಬಗ್ಗೆಯೂ ಕೂಡ ನಾನಿಲ್ಲಿ ಡೇಟಾಸ್ಗಳನ್ನು ಶೇರ್ ಮಾಡ್ತೇನೆ. ಫೈನಲಿ ಟಾಪ್ ಕಾಲೇಜಸ್, ಕರ್ನಾಟಕದಲ್ಲಿ ಎಲ್ಲಿ ಟಾಪ್ ಕಾಲೇಜ್ಗಳಿವೆ ಅವುಗಳ ಬಗ್ಗೆಯೂ ನಾನು ಏನು ಮಾಡ್ತೀನಿ ಹೇಳಿ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತಾ ಇದ್ದೇನೆ. ಟಾಪ್ ಕಾಲೇಜಸ್, ಫೀ ಸ್ಟ್ರಕ್ಚರ್ಸ್, ಹಾಗೆ ಕರಿಯರ್ ಅಪಾರ್ಚುನಿಟೀಸ್, ಫೈನಲಿ ಕಂಪನೀಸ್, ಇವುಗಳ ಬಗ್ಗೆ ಆದಷ್ಟು ಡೀಟೇಲ್ಸಾಗಿ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಮೈಸೆಲ್ಫ್ ಶೋಭಾ ಆಚಾರ್ಯ. ಟಾಪಿಕ್ ಈಸ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಓಕೆ, ನೋಡಿ, ಫಸ್ಟ್ ಆಫ್ ಆಲ್ ದ ಫೀ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅಂತಂದರೆ, ಫೀ ಸ್ಟ್ರಕ್ಚರ್ ಫಾರ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆನ್ ಆನ್ ಆ್ಯಾವ್ರೇಜಲ್ಲಿ ಅವರು 10,000 to 4 lakh 10,000 to 4 lakh ವರೆಗೂ ಪರ್ ಆನಮ್ ಫೀಸ್ ಏನು ಮಾಡ್ತಾರೆ ಹೇಳಿ ಚಾರ್ಜನ್ನು ಮಾಡ್ತಾರೆ. ಫಾರ್ ಇಯರ್, ಪ್ರತಿ ವರ್ಷಕ್ಕೆ 10,000ದಿಂದ 4 ಲಕ್ಷದವರೆಗೆ ಏನು ಮಾಡ್ತಿದ್ದಾರೆ ಹೇಳಿ ಫೀಸ್ ಇದೆ. ಹಾಗೆ ಇದು ಹೇಗಿರುತ್ತೆ ಅಂದರೆ, ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮಣಿಪಾಲ್ ಯೂನಿವರ್ಸಿಟಿ, ಹಾಗೆ SRM ಯೂನಿವರ್ಸಿಟೀಸ್, ಅಮಿಟಿ ಯೂನಿವರ್ಸಿಟೀಸ್ ಮೇ ಆಲ್ಸೋ ಚಾರ್ಜ್ ಹೈಯರ್ ದ್ಯಾನ್ 4 lakh, 4 ಲಕ್ಷಕ್ಕಿಂತಲೂ ಹೆಚ್ಚಿನ ಚಾರ್ಜನ್ನು ಮಾಡ್ತಾರೆ ಈ ಎಲ್ಲ ಕಾಲೇಜ್ಗಳಲ್ಲಿ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಅಡ್ಮಿಷನ್ ಪ್ರಾಸೆಸ್ ಹೆಚ್ಚಿತ್ತು ಅಂತಂದರೆ ದೇ ಆರ್ ಡಿಮ್ಯಾಂಡಿಂಗ್ ಮೋರ್, ಹೆಚ್ಚು ಅಡ್ಮಿಷನ್ ಫೀಸ್ಗಳನ್ನು ಇಟ್ಟಿರ್ತಾರೆ. ಒಂದು ವೇಳೆ ಕಡಿಮೆ ಇತ್ತು ಅಂತಂದರೆ ಅಡ್ಮಿಷನ್ ಅಂದರೆ ಸ್ಟೂಡೆಂಟ್ಸ್ ಕಡಿಮೆ ಬರ್ತಿದ್ದಾರೆ ಅಂತಂದರೆ ದೇ ಆರ್ ಡಿಕ್ರೀಸಿಂಗ್ ದ ಫೀಸನ್ನು ಡಿಕ್ರೀಸ್ ಮಾಡ್ಕೋತಾರೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಫೀಸ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈ ವರ್ಷ ಹೆಚ್ಚಿತ್ತು ಅಂದರೆ ನೆಕ್ಸ್ಟ್ ವರ್ಷ ಕಡಿಮೆ ಇರ್ಬೋದು, ನೆಕ್ಸ್ಟ್ ವರ್ಷ ಹೆಚ್ಚಾಗ್ಬೋದು, ಕಡಿಮೆನೂ ಆಗ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ದ ಅಡ್ಮಿಷನ್ ಆಫ್ ದಿ ಸ್ಟೂಡೆಂಟ್ಸ್, ಎಷ್ಟು ಸ್ಟೂಡೆಂಟ್ಸ್ ಬರ್ತಾರಲ್ವ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇನ್ನು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಟೆಕ್ನಾಲಜಿ, ಗೌರ್ಮೆಂಟ್ ಕಾಲೇಜ್ಗಳು, ಈ ಕಾಲೇಜ್ಗಳಲ್ಲಿ ಆನ್ ಆನ್ ಅರೌಂಡ್ ಅಥವಾ ಆನ್ ಆನ್ ಆ್ಯಾವ್ರೇಜ್ 4 lakh ಅಪ್ ಟು 4 lakh ವರೆಗೆ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಿಂತ ಹೈಯೆಸ್ಟ್ ಆಗಿ ಅವರು ಹೋಗಲ್ಲ. ವಿದಿನ್ ದ 4 lakh ಒಳಗೆ ಏನು ಮಾಡ್ಬೋದು ಹೇಳಿ ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಹೇಳ್ಬೋದು. ಪರ್ ಇಯರ್ಗೆ ನಾನು ಮಾತಾಡ್ತಿರೋದು ಇಲ್ಲಿ ಯು ಶುಡ್ ಕಂಪ್ಲೀಟ್ 3 years. 3 yearsಲ್ಲಿ ಕಂಪ್ಲೀಟ್ 3 years ಕೋರ್ಸ್ ಇದೆ ಇದು. ಪ್ರತಿ ವರ್ಷಕ್ಕೂ 4 lakh ವರೆಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಏನಿದೆ ಹೇಳಿ ಫೀಸ್ ಇದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಸ್ ಕರಿಯರ್ ಆ್ಯಂಡ್ ಜಾಬ್ ಪ್ರೊಫೈಲ್ಸ್. ನೋಡಿ, ಯಾವ ರೀತಿಯಾದ ಜಾಬ್ ಇದೆ, ಹಾಗೆ ಎಕ್ಸ್ಪೀರಿಯನ್ಸ್, ಅದಕ್ಕೆ ಸಂಬಂಧಿಸಿದಂತಹ ಸ್ಯಾಲರಿ, ಇವುಗಳ ಬಗ್ಗೆ ಹೇಳ್ತಿದ್ದೇನೆ. ಫಸ್ಟ್ ಆಫ್ ಆಲ್ ಜಾಬ್ ಪೊಸಿಷನ್ ಯಾವುದು ಅಂತಂದರೆ ಸೇಲ್ಸ್ ಆಫೀಸರ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ 2 to 5 years ಆಫ್ ಎಕ್ಸ್ಪೀರಿಯನ್ಸ್, ಸೇಲ್ಸ್ ಆಫೀಸರ್ಸಲ್ಲಿ 2 ರಿಂದ 5 ವರ್ಷಗಳವರೆಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನಿಮಗೆ ಪ್ರೊವೈಡ್ ಮಾಡುವಂಥ ಸ್ಯಾಲ್ರಿ 2 to 3 lakhs ಪರ್ ಆ್ಯನಮ್, 2 ರಿಂದ 3 ಲಕ್ಷ ಪರ್ ಆ್ಯನಮ್ ಏನು ಮಾಡ್ತಿದ್ದಾರೆ ಹೇಳಿ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡ್ತಾರೆ ಫಾರ್ ದ ಸೇಲ್ಸ್ ಆಫೀಸರ್ಸ್ ಇಫ್ ಯು ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ 2 to 5 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದಾಗ. ಸೆಕೆಂಡ್ ಪೊಸಿಷನ್ ಯಾವುದು ಅಂದರೆ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ಇಂಜಿನಿಯರ್ ಕಾಲೇಜ್ಗಳಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ಅವರಿಗೆ ಸಪೋಸ್ 2 to 5 years ವರೆಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ದ ಇನ್ಸ್ಟಿಟ್ಯೂಷನ್ ವಿಲ್ ಪ್ರೊವೈಡ್ 7 to 8 lakh ವರೆಗೆ ಏನು ಮಾಡ್ತಾ ಇದೆ ಹೇಳಿ ಸ್ಯಾಲರಿಯನ್ನು ಪ್ರೊವೈಡ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಒನ್ ಈಸ್ ಆಟೋಮೊಬೈಲ್ ಇಂಜಿನಿಯರಿಂಗ್. ನಿಮ್ಮ ಪೊಸಿಷನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿತ್ತು, ಸೇಮ್ 2 to 5 years ವರೆಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ನೀವು ಎಷ್ಟು ಅರ್ನ್ ಮಾಡ್ಬೋದು ಅಂದರೆ 5 to 6 lakh ಪರ್ ಆ್ಯನಮ್, ವರ್ಷಕ್ಕೆ 5 ರಿಂದ 6 ಲಕ್ಷದವರೆಗೆ ಅರ್ನನ್ನು ಮಾಡ್ಬೋದು. ಹಾಗೆ ಡಿಸೈನ್ ಇಂಜಿನಿಯರಿಂಗ್, ದ ಪೋಸ್ಟ್ ಈಸ್ ಡಿಸೈನ್ ಇಂಜಿನಿಯರಿಂಗ್. ಹಿಯರ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಇಸ್ ಆಸ್ಕ್ 2 to 5 yearsನ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ 6 to 7 lakh ಪರ್ ಆ್ಯನಮ್ ನೀವೇನು ಮಾಡ್ಬೋದು ಹೇಳಿ ಅರ್ನಿಂಗ್ಸನ್ನು ಮಾಡ್ಬೋದು. ಹಾಗೆಯೇ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಂಜಿನಿಯರ್ ಇದೊಂದು ಪೋಸ್ಟ್. ಇಲ್ಲಿ ಕೂಡ 2 to 5 years ವರೆಗಿನ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಯು ವಿಲ್ ಅರ್ನ್
4 to 5 lakhs ಪರ್ ಆನಮ್. ಈ ರೀತಿಯಾದಂತಹ ಪೊಸಿಷನ್ಗಳಿವೆ. ಅದಕ್ಕೆ ಸಂಬಂಧಿಸಿದಂತಹ ಸ್ಯಾಲ್ರಿಗಳ ಬಗ್ಗೆ ನಾನು ಎಕ್ಸ್ಪ್ಲೇನನ್ನು ಮಾಡಿದ್ದೇನೆ. ನೆಕ್ಸ್ಟ್, ರಿಕ್ರೂಟರ್ಸ್ ಹೈರಿಂಗ್ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಯಾವ್ಯಾವ ಕಂಪನಿಗಳು, ಯಾವ ರೀತಿಯ ನೇಚರ್ ಹೊಂದಿರುವಂಥ ಕಂಪನಿಗಳು ನಿಮ್ಮನ್ನು ರಿಕ್ರೂಟ್ ಮಾಡ್ಕೊಳ್ಳುತ್ತೆ ಅಂತಂದರೆ, ಪ್ರೊಡಕ್ಷನ್ ಓರಿಯೆಂಟೆಡ್ ಕಂಪ್ನಿ ನಿಮ್ಮನ್ನು ರಿಕ್ರೂಟ್ ಮಾಡ್ಕೊಳ್ಳುತ್ತೆ. ಅಲ್ಲಿ ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಇದೆ ಅಂತ ಹೇಳ್ಬೋದು. ಹಾಗೆ ಸರ್ವಿಸ್ ಸ್ಟೇಷನ್ಸ್ ಆಫ್ ಆಟೋಮೊಬೈಲ್ ಕಂಪನೀಸ್, ಹಾಗೆ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಆಫ್ ಕಂಟ್ರೋಲ್, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಕಂಪನೀಸ್, ಹಾಗೆಯೇ ಇನ್ಶೂರೆನ್ಸ್ ಕಂಪನೀಸ್, ಎಕ್ಸ್ಪರ್ಟ್ಸ್ ಆ್ಯಂಡ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್. ನೋಡಿ, ಎಲ್ಲ ಕಂಪ್ನಿಗಳಲ್ಲಿ ಈ ರೀತಿ ನೇಚರ್ ಹೊಂದಿದ್ದ ಕಂಪ್ನಿಗಳಲ್ಲಿ ಆಟೋಮೊಬೈಲ್ ಇಂಜಿನಿಯರ್ಸನ್ನು ಏನು ಮಾಡ್ತಾರೆ ಹೇಳಿ ರಿಕ್ರೂಟನ್ನು ಮಾಡ್ಕೊಳ್ತಾರೆ. ಹಾಗೆ ನೋಡಿ, ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಫ್ ಯು ಆರ್ ಎಕ್ಸ್ಪರ್ಟ್ ಸ್ಟೂಡೆಂಟ್ಸ್ ಒಂದು ವೇಳೆ ಕ್ಯಾಡಲ್ಲಿ ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ಗಳಲ್ಲಿ, CAMಗಳಲ್ಲಿ, ERPಗಳಲ್ಲಿ ನೀವೇನಾದರೂ ಎಕ್ಸ್ಪರ್ಟ್ ಆಗಿದ್ರಿ ಅಂತಂದರೆ ನಿಮ್ಮನ್ನು ಅವರು ಈಸಿಲಿಯಾಗಿ ಅಂದರೆ ಬೇಗನೆ ಏನು ಮಾಡ್ತಾ ಇದ್ದಾರೆ ಹೇಳಿ ನಿಮ್ಮನ್ನು ಜಾಬ್ಗೆ ಜಾಯಿನ್ ಮಾಡ್ಕೊಳ್ತಾರೆ, ಅಂದರೆ ನಿಮ್ಮನ್ನು ರಿಕ್ರೂಟ್ ಮಾಡ್ಕೊಳ್ತಾರೆ ಆದಷ್ಟು ಬೇಗ. ಇವುಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇತ್ತು ಅಂತಂದರೆ, ಇಫ್ ಯು ಆರ್ ಸ್ಟಡಿಡ್ ಕಂಪ್ಯೂಟರ್ ಏಡೆಡ್ ಡಿಸೈನ್, ಹಾಗೆ CAM, ಹಾಗೆ ERP ಇವುಗಳ ಬಗ್ಗೆ ನಾಲೆಜ್ ಇತ್ತು ಅಂತಂದರೆ, ಕಂಪನೀಸ್ ಆರ್ ಈಗರ್ಲಿ ವೇಟಿಂಗ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಕಂಪ್ಲೀಟೆಡ್ ದೀಸ್ ಕೋರ್ಸಸ್. ಈ ಕೋರ್ಸ್ಗಳನ್ನು ಅಥವಾ ಈ ಇನ್ಫಾರ್ಮೇಷನ್ಸ್ ಒಳಗೆ ಗೊತ್ತಿತ್ತು ಅಂದರೆ ದೇ ಆರ್ ರಿಕ್ರೂಟಿಂಗ್, ಬೇಗನೆ ನಿಮ್ಮನ್ನು ರಿಕ್ರೂಟನ್ನು ಮಾಡ್ಕೊಳ್ತಾರೆ. ಹಾಗೆ ಇನ್ನೊಂದು ವಿಷಯ, ಕಂಪ್ನಿಗಳು ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅಂದರೆ, ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದವರು ನೀವು ಜಾಬನ್ನು ಯಾವ ಲೊಕೇಶನ್ಗಳಲ್ಲಿ ಸರ್ಚ್ ಮಾಡ್ಬೋದು ಅಂತಂದರೆ, ಬ್ಯಾಂಗ್ಳೂರು, ಚೆನ್ನೈ, ಪುಣೆ, ಹಾಗೆ ಗುರ್ಗಾಂವ್, ಇಂದೋರ್, ಮನೇಸರ್, ಹಾಗೆ ಸಂಡನ್, ಈ ಎಲ್ಲ ಲೊಕೇಶನ್ಸ್ಗಳಲ್ಲಿ ನಿಮ್ಗೆ ಏನಿದೆ ಹೇಳಿ ಜಾಬಿನ ಅವಕಾಶಗಳಿವೆ. ಅಂದರೆ ಈ ಎಲ್ಲ ಲೊಕೇಶನ್ಗಳಲ್ಲಿ ಹೆಚ್ಚೆಚ್ಚು ಕಂಪ್ನಿಗಳಿವೆ. ಯಾವ್ಯಾವ ರೀತಿ ನಾನು ಕಂಪ್ನಿ ಹೇಳಿದ್ದಲ್ಲ, ಎಲ್ಲ ಕಂಪ್ನಿಗಳು ಈ ಲೊಕೇಶನ್ಸ್ ಇವೆ. ನಾನು ನೆಕ್ಸ್ಟ್ ಸೆಷನಲ್ಲಿ ಎಲ್ಲೆಲ್ಲಿ ಜಾಬ್ ಓಪನಿಂಗ್ಸ್ಗಳಾಗಿವೆ, ಜಾಬ್ ಓಪನಿಂಗ್ಸ್ ಫಾರ್ ದ ಆಟೋಮೊಬೈಲ್ ಇಂಜಿನಿಯರ್ಸ್, ಅದ್ರ ಬಗ್ಗೆ ಒಂದು ಸೆಷನನ್ನು ನೆಕ್ಸ್ಟ್ ಸೆಷನಲ್ಲಿ ಮಾಡ್ತೇನೆ. ನಿಮ್ಗೆ ಅದು ಹೆಲ್ಪ್ ಆಗ್ಬೋದು. ನೀವು ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ, ಆಟೋಮೊಬೈಲ್ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ, ನೀವು ಆ ಕಂಪ್ನಿಗಳಿಗೆ ನೀವೇನು ಮಾಡ್ಬೋದು ಹೇಳಿ ಇಂಟರ್ವ್ಯೂವನ್ನು ಕೊಟ್ಟು ಅಥವಾ ಅವರ ಇಂಟರ್ವ್ಯೂ ಪ್ರೊಸೆಸ್ ಯಾವ ರೀತಿ ಇದೆ ನೋಡ್ಕೊಂಡು ನೀವು ಅಪ್ರೋಚನ್ನು ಮಾಡಿ ನಿಮ್ಮ ಜಾಬನ್ನು ಪಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಸೆಷನಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿ ಶೇರನ್ನು ಮಾಡ್ತೇನೆ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಟಾಪ್ ಕಾಲೇಜ್ ಬಗ್ಗೆ ಹೇಳಲಿಲ್ಲ ನಾನು. ಕೆಲವೊಂದಿಷ್ಟು ಟಾಪ್ ಕಾಲೇಜ್ಗಳಿವೆ. ಆ ಟಾಪ್ ಕಾಲೇಜ್ಗಳ ಬಗ್ಗೆ ಡಿಕ್ಟೇಟನ್ನು ಮಾಡ್ತೇನೆ ನೋಡಿ. ದೇರ್ ಆರ್ ಸೋ ಮೆನಿ ಟಾಪ್ ಕಾಲೇಜಸ್. ಐ ಥಿಂಕ್ ಆಲ್ ಅಬೌಟ್ 34 ಕಾಲೇಜಸ್ ಇದೆ ಅಂತ ಹೇಳ್ತಾರೆ. ನಾನು ಕೆಲವೊಂದಷ್ಟನ್ನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ಅಷ್ಟನ್ನು ಇಲ್ಲಿ ಹೈಲೈಟ್ ಮಾಡಿಲ್ಲ. ಅದಷ್ಟು ಟಾಪ್ ಕಾಲೇಜ್ಗಳ ಬಗ್ಗೆ ಇಲ್ಲಿ ನಾನು ಶೇರ್ ಮಾಡ್ತಿದ್ದೇನೆ. ಆಚಾರ್ಯ ಇನ್ಸ್ಟಿಟ್ಯೂಷನ್ ಇಟ್ಸ್ ಇನ್ ಬ್ಯಾಂಗ್ಳೂರ್, ಹಾಗೆ ಹಿಂದೂಸ್ತಾನ್ ಏವಿಯೇಷನ್ ಅಕಾಡೆಮಿ ಇಟ್ಸ್ ಆಲ್ಸೋ ಇನ್ ಬ್ಯಾಂಗ್ಳೂರ್, ಆಚಾರ್ಯ ಪಾಲಿಟೆಕ್ನಿಕ್ ಇಟ್ಸ್ ಇನ್ ಬ್ಯಾಂಗ್ಳೂರ್, ಹಾಗೆ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜ್ ಇನ್ ಪುತ್ತೂರ್ ಇಟ್ಸ್ ಇನ್ ದಕ್ಷಿಣ ಕನ್ನಡ ಡಿಸ್ಟಿಕ್, ಹಾಗೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಇಟ್ಸ್ ಇನ್ ಬಿಜಾಪುರ್, KLE ಸೊಸೈಟಿ ಪಾಲಿಟೆಕ್ನಿಕ್ ಕಾಲೇಜ್ ಇಟ್ಸ್ ಇನ್ ಚಿಕ್ಕೋಡಿ, RN ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಕಾಲೇಜ್ ಇಟ್ಸ್ ಇನ್ ಭಟ್ಕಳ ಇನ್ ಉತ್ತರ ಕನ್ನಡ ಡಿಸ್ಟಿಕ್, ಹಾಗೆ KLE ಸೊಸೈಟಿ ಶ್ರೀಮತಿ CI ಮುನವಳ್ಳಿ ಪಾಲಿಟೆಕ್ನಿಕ್ ಕಾಲೇಜ್ ಇಟ್ಸ್ ಇನ್ ಹುಬ್ಳಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಇಸ್ ಇನ್ ತುಮಕೂರು. ನೋಡಿ, ನಾನು ಗೌರ್ಮೆಂಟ್ ಕಾಲೇಜ್ ಹಾಗೆ ಪ್ರೈವೇಟ್ ಕಾಲೇಜ್ ಎರಡನ್ನೂ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ನಿಮಗೆ ಯಾವುದು ನಿಯರ್ ಬೈ ಆಗುತ್ತೆ, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೋಡಿ ನೀವು ಕಾಲೇಜನ್ನು ಚೂಸ್ ಮಾಡ್ಕೊಳ್ಬೋದು. ಓಕೆ, ನೋಡಿ, ಆದಷ್ಟು ನಾನು ಈ ಡೆಪ್ತಲ್ಲಿ ಹೇಳಿದ್ದೇನೆ. ಸ್ಟಿಲ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ರೈಟ್ ಇಟ್ ಆನ್ ದ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ಐ ವಿಲ್ ಡೂ ರಿಪ್ಲೈ. ಹಾಗೆ ನನ್ನ ಇಮೇಲ್ ಐಡಿಯನ್ನು ಕೂಡ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಿಮ್ಮ ಯಾವುದೇ ರೀತಿ ಕ್ವಾರೀಸ್ಗಳು, ಕ್ವಶನ್ಸ್ಗಳು, ಡೌಟ್ಸ್ಗಳಿದ್ರೆ ನೀವು ಮೇಲ್ ಮಾಡೋದ್ರ ಮೂಲಕ ಕೂಡ ಕೇಳ್ಬೋದು. ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ರಿಪ್ಲೈಯನ್ನು ಮಾಡ್ತೇನೆ. ಓಕೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಈ ವಿಡಿಯೋ ಲೈಕ್ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.